ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ರಮೇಶ್ ಆಚಾರ್. ಇವತ್ತಿನ ಒಂದು ಬ್ಲಾಗಲ್ಲಿ ಮಹಾಶಿವರಾತ್ರಿ ಬ್ಲಾಗ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು ನಮ್ಮನೆ ನಿಯರೆಸ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಅರಮನೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಅರಮನೆಯಲ್ಲಿ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ, ಅದು ತುಂಬ ಫೇಮಸ್. ಸೊ ಅಲ್ಲೋಗಿ ಬ್ಲಾಗ್ ಎಲ್ಲ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾನು ಈಗಲೇ ಸಾರಿ ಕೇಳ್ಕೊತಾ ಇದ್ದೀನಿ. ಯಾಕಂತ ಅಂದರೆ ನಾನು ತುಂಬ ಲೇಟಾಗಿ ವಿಡಿಯೋ ಮಾಡಾಕ್ತಾಯಿದ್ದೀನಿ. ಆ್ಯಕ್ಚುಲಿ 1 ತಿಂಗಳು ಆಗೋಗಿದೆ ವಿಡಿಯೋ ಮಾಡಿ. 20 ಡೇಸ್ ಆಗಿದೆ ಅನಿಸುತ್ತೆ, 25 ಡೇಸ್ ಆಗಿದೆ. ಅದಾದಮೇಲೆ ಆಗ್ತಾಯಿದ್ದೀನಿ. ಸೊ ಎಲ್ಲರ ಹತ್ರ ಸಾರಿ ಕೇಳ್ತಾಯಿದ್ದೀನಿ. ಯಾಕಂದರೆ ವೀಡಿಯೋ ಮಾಡೋದಕ್ಕೆ ಅಂದರೆ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ, ವಾಯ್ಸ್ ರೆಕಾರ್ಡಿಂಗ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ವಾಯ್ಸ್ ಪ್ರೊಸೆಸ್ ಇನ್ನೂ ಬಾಕಿ ಇತ್ತು. ಯಾಕಂದರೆ ನಂಗೆ ತುಂಬ ಜ್ವರ ಇತ್ತು, ಕೆಮ್ಮಿತ್ತು, ನೆಗಡಿ ಇತ್ತು. ಸೊ ಆಫೀಸ್ಗೂ ಹೋಗಬೇಕು, ಹುಷಾರಿಲ್ದೋದ್ರೂ ಹೋಗಬೇಕು, ರಜಾ ತೊಗೊಳಕ್ಕಾಗಲ್ಲ ಜಾಸ್ತಿ ದಿನ. ಸೊ ಹುಷಾರೇ ಇರಲಿಲ್ಲ ನನಗೆ. ಸೊ ಅದಕ್ಕೆ ವೀಡಿಯೋನ ಮಾಡಿಟ್ಟಿದ್ದೆ, ಎಡಿಟೂ ಆಗಿತ್ತು, ಬಟ್ ವಾಯ್ಸ್ ಪ್ರೊಸೆಸ್ ಒಂದು ಬಾಕಿ ಇತ್ತು. ಸೊ ಅದಕ್ಕೋಸ್ಕರ ವೀಡಿಯೋ ತುಂಬ ಲೇಟಾಗಿ ಹಾಕಿದ್ದೀನಿ. ಸೊ ಈಗಲೇ ನಾನು ಸಾರಿ ಕೇಳ್ಕೊತಾ ಇದ್ದೀನಿ. ಈಗ ನೋಡ್ತಿರ್ಬೋದು, ನಾನೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆ ನಿಯರೆಸ್ಟು ಇರೋವಂಥ ಟೆಂಪಲ್. ಯಾವಾಗಲೂ ಪ್ರತಿ ಸೋಮವಾರ ನಾನು ಹಾಲಿನ ಅಭಿಷೇಕಕ್ಕೆ ಕೊಡ್ತೀನಿ. ಮೈಲಾರ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇದನ್ನು ನಾನು ಶಾರ್ಟ್ಸ್ ವೀಡಿಯೋ ಹಾಕ್ತಿದ್ನಲ್ಲ ಮುಂಚೆ, ಆವಾಗಲೂ ತೋರಿಸಿರ್ತೀನಿ ನಿಮಗೆ. ಸೊ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ನೋಡಿರ್ತೀರ, ಅಭಿಷೇಕದೆಲ್ಲ ಹಾಕಿರ್ತೀನಿ ನಾನು. ಸೊ ನೋಡಿ, ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಸರ್ತಿ ಗ್ರ್ಯಾಂಡ್ ಮಾಡಿದ್ದಾರೆ. ಪ್ರಸಾದ ಕೊಡ್ತಾನೆ ಇರ್ತಾರೆ, ಅಭಿಷೇಕ ನಡೆದಂಗೆ ಪ್ರಸಾದ ಕೊಡ್ತಾ ಇರ್ತಾರೆ. ಅಭಿಷೇಕ ಬಂದು 3 ಸತಿ ಆಗುತ್ತೆ. ಒಂದು ಬೆಳಗಿನ ಜಾವದಲ್ಲಿ ಒಂದು ಅಭಿಷೇಕ ನಡೀತಾನೆ ಇರುತ್ತೆ. ಅದಾದಮೇಲಿಂದ ಸಂಜೆ 6 ಗಂಟೆಗೆ ಒಂದು ನಡೆಯುತ್ತೆ. ಅದು ಅಷ್ಟೇ, ನಡೀತಾನೆ ಇರುತ್ತೆ. ಅಭಿಷೇಕ ಅಂತ ಅಂದರೆ ಜೇನುತುಪ್ಪ, ಮೊಸರು, ಡ್ರೈ ಫ್ರೂಟ್ಸ್ ಇದರಲ್ಲೆಲ್ಲ ಅಭಿಷೇಕ ಮಾಡ್ತಾರೆ, ನೋಡ್ತಿರ್ಬೋದು. ಆಮೇಲೆ ಇನ್ನೊಂದು 3 ಸತಿ ಅಂತ ಅನ್ನಲ್ಲ, ಕೊನೆಯದಾಗಿ ಮಧ್ಯರಾತ್ರಿ ಅನ್ನೋದಕ್ಕಿಂತ 12 ಅವರು 1 o'clock ಒಂದು ಸತಿ ಅಭಿಷೇಕ ನಡೆಸ್ತಾರೆ. ಜಾಗರಣೆ ಮಾಡೋರು ಇಲ್ಲೇ ಕಂಟಿನ್ಯೂಸ್ ಆಗಿ ಜಾಗರಣೆ ಮಾಡ್ಬೋದು ಫ್ರೆಂಡ್ಸ್. ಇಲ್ಲ ಅಂತಂದರೆ ಮನೆಯಲ್ಲೂ ಜಾಗರಣೆ ಮಾಡ್ಬೋದು. ನಾನು ಆ್ಯಕ್ಚುಲಿ ಜಾಗರಣೆ ಮಾಡಿದ್ದೆ. ಅರೌಂಡ್ ಒಂದು 5:30 ಲಾಸ್ಟ್ ಮಾಡಿದೆ ನಾನು ಜಾಗರಣೆ ಸ್ಟಾರ್ಟ್ ಮಾಡಿದ್ದಕ್ಕೆ. 5:30 ಮುಗಿಸ್ದೆ ಆ್ಯಕ್ಚುಲಿ. ಈಗ ನೋಡ್ತಿರ್ಬೋದು, ಎಲ್ಲರೂ ಕೂತಿದ್ದಾರೆ, ಪೂಜೆ ನಡೀತಿದೆ. ಸುಮ್ಮನೆ ಇದು ಒಂದು ಸತಿ ಅಭಿಷೇಕ ಮಾಡಿ ಹೂವು ಅಲಂಕಾರ ಮಾಡಿರ್ತಾರೆ. ಅದಾದಮೇಲೆ ಅಭಿಷೇಕ ಕಂಟಿನ್ಯೂಸ್ ಆಗಿ ನಡೆಯುತ್ತೆ. ನಾನು ನಾಳೆ ಅನ್ನಂಗೆ ನಾನು ಸ್ವಲ್ಪ ಅಭಿಷೇಕಕ್ಕೆ ಏನೇನು ಬೇಕು ಕೊಟ್ಟಿದ್ದೆ. ಬಿಲ್ಪತ್ರ ಹಾಕಿದ್ದಾರೆ ಫ್ರೆಂಡ್ಸ್. ನಾನು ಕಟ್ಟಿರೋಂಥ ಬಿಲ್ಪತ್ರ ಹಾಕಿದ್ದಾರೆ. ತುಂಬ ಖುಷಿ ಆಯಿತು ಮನಸ್ಸಿಗೆ. ಶಿವನ ತಲೆ ಮೇಲೆ ಹಾಕಿದ್ದಾರೆ. ಸೊ ಫುಲ್ ಖುಷಿ ಆಯಿತು. ಎಲ್ಲ ದೇವ್ರಿಗೂ ಅಲಂಕಾರ ಸೂಪರಾಗಿ ಮಾಡಿದ್ದಾರೆ. ನವಗ್ರಹಕ್ಕೂ ಅಷ್ಟೇ ನೋಡ್ತಿರ್ಬೋದು, ಕನಕಾಂಬರಿಲಿ ಅಲಂಕಾರ ಮಾಡಿದ್ದಾರೆ. ತುಳಸಿ, ನೀವು ಯಾವ ಹೂವು ಹಾಕ್ತಿರೋ ಏನೋ, ಅದೇ ಬಿಲ್ಪತ್ರ ಹಾಕೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಉಪ್ಪಿಟ್ಟು ರೆಡಿ ಮಾಡ್ಕೊತಿದ್ದಾರೆ. ಆ್ಯಕ್ಚುಲಿ ಫಸ್ಟೇ ಬಂದಿದ್ದರೆ ಉಪ್ಪಿಟ್ಟು ಫಸ್ಟಿಂದ ತೋರಿಸ್ಬೋದಿತ್ತು. ಆ್ಯಕ್ಚುಲಿ ಆನಿಯನ್ ಎಲ್ಲ ಹೆಚ್ಚು ಹಾಕಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ತೋರಿಸ್ತೀನಿ. ಸಾರಿ ನೋಡಿ ಫ್ರೆಂಡ್ಸ್, ರವೆನೂ ಅಲ್ಲಿ ಹುರಿದು ಇಟ್ಕೊಂಡಿದ್ದಾರೆ. ರವೆನೂ ಇಲ್ಲಿ ಕೇಸರಿ ಬಾತ್ ರೆಡಿಯಾಗಿದೆ, ನೋಡ್ತಿರ್ಬೋದು. ನಮ್ಮ ಮನೇಲಿ ಸ್ವಲ್ಪ ನಾಯ್ಸ್ ಜಾಸ್ತಿ, ಮಕ್ಕಳುಗಳು ಎನಿ ಟೈಮ್ ಕ್ರಿಕೆಟ್ ಆಡ್ತಾನೆ ಇರ್ತಾರೆ. ಎಷ್ಟು ರವೆ ಹಾಕ್ತಾರೆ? ರವೆ 10 kg ರವೆ. ಈರುಳ್ಳಿ ಇಲ್ಲಿ ನೋಡ್ತಿರ್ಬೋದು. ಉಪ್ಪಿಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕರ್ಬೇವಿನ ಸೊಪ್ಪು, ಸಾಸಿವೆ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಮಾಡೋದ್ರಲ್ಲಿ ಆಹಾ ಘಮ್ ಅಂತ ಬಂದ್ಬಿಡುತ್ತೆ ಘಮ. ನೋಡಿ, ಈಗ
ಬಕೆಟಲ್ಲಿ ನೀರು ಹಾಕ್ಕೊತಿದ್ದಾರೆ. ನಾನು ಆ್ಯಕ್ಚುಲಿ ಅವ್ರಿಗೆ ಕೇಳಿದೆ ಎಷ್ಟು ಬಕೆಟ್ ಅಂತ. ಸೊ ಅವರು ಒಂದು 4 or 5 ಅಂತ ಹೇಳಿದ್ರು. ಇನ್ನೊಂದು ಬಕೆಟ್ ಹಾಕ್ತೀರಲ್ವಾ? ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ, ಉಪ್ಪಿಟ್ಟೆಲ್ಲ ಈಗ ಮಳ್ಳು ಬಂದರೆ, ಕುದಿ ಬಂದರೆ ಅದನ್ನು ಹಾಕೋದಷ್ಟೇ, ರವೆ ಹಾಕಿ ತಿರ್ಗೋದಷ್ಟೇ. ಈಗ ನೋಡ್ತಿದ್ದೀರಲ್ಲ, ಅದು ನಿಂಬೆಹಣ್ಣು ಒಂದು ಲೋಟಕ್ಕೆ ಹಾಕಿ ಹಿಂಡ್ಕೊಂಡಿದ್ದಾರೆ, ಅದನ್ನು ಸೋಸ್ಕೊತಿದ್ದಾರೆ ಅಷ್ಟೇ. ಅಲ್ಲಿ ಫ್ರೆಂಡ್ಸ್, ನಮ್ಮಮ್ಮ ರವೆ ಇಡ್ಲಿ, ಚಟ್ನಿ, ಗುಲಾಬ್ ಜಾಮೂನ್ ಹಾಗೆ ಸೋರೆಕಾಯಿ ಪಲ್ಯ ಮಾಡಿದರು. ಅಂದರೆ ಗ್ರೇವಿ ಸಾಗು ಥರ ಮಾಡಿದರು. ತುಂಬ ಚೆನ್ನಾಗಿತ್ತು, ಚೆನ್ನಾಗೂ ಬಂದಿತ್ತು ರವೆ ಇಡ್ಲಿ. ತುಂಬ ಅಂದರೆ ಸಾಫ್ಟಿನೆಸ್ಸಾಗಿ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ, ನೋಡಿ ಎಷ್ಟು ಸಾಫ್ಟಾಗಿದೆ. ಸೊ ನಾನು ದೇವಸ್ಥಾನದಿಂದ ಬಂದುಬಿಟ್ಟೆ ಪೂಜೆ ಆದ ತಕ್ಷಣ. ಅಲ್ಲಿ ಫುಲ್ ಉಪ್ಪಿಟ್ಟು ಮಾಡೋದೆಲ್ಲ ತೋರ್ಸೋಕ್ಕಾಗಲಿಲ್ಲ. ಆಲ್ರೆಡಿ 12:30 ಆಗೋಗಿತ್ತು. ನಾನು ಬೇರೆ ಇನ್ನೂ ತಿಂಡಿ ಮಾಡಿಕೊಂಡು ನಾನು ಅರಮನೆ ದೇವಸ್ಥಾನಕ್ಕೆ ಪ್ರತಿ ವರ್ಷ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಅಲ್ಲಿ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಅಲ್ಲಿಂದ ಬಂದೆ. ತಮ್ಮ ಬಂದಿದ್ದೀವಿ, ತುಂಬ ಬಿಸಿಲಿದೆ, ಹೋಗ್ಬೇಕು. ಫ್ರೆಂಡ್ಸ್ ನೋಡಿ, ನಮ್ಮ ಮೈಸೂರು ನಮ್ಮ ಅರಮನೆ, ನಮ್ಮ ಹೆಮ್ಮೆ ಅಂತ ಹೇಳ್ಬೋದು. ಇವತ್ತು ಮೂರ್ಖಣ್ಣೇಶ್ವರ ಸ್ವಾಮಿ ದೇವಸ್ಥಾನ ಇದು. ಅರಮನೆ ನಂದಿ ಬಾಗಿಲು ಸೈಡ್ ಇರೋ ಅಂಥದ್ದು. ಈಗ ನಾವು ಅಲ್ಲಿ ಹೋಗ್ತಾ ಇರೋದು. ತುಂಬ ರಶ್ ಇದೆ ದೇವಸ್ಥಾನ. ಅಬ್ಬಾ ಎಷ್ಟು ಬಿಸಿಲಿದೆ ಅಂತ ಅಂದರೆ ನಡೆಯೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲು ಬಂದ್ಬಿಟ್ಟಿದೆ. ಏನಾದ್ರು ಒಂದು ಮಜ್ಜಿಗೆ ಏನಾದರೂ ಕೊಟ್ಟರೆ ಕುಡ್ಕೊಂಡು ಹೋಗ್ಬೋದು. ನೋಡೋಣ, ಯಾವಾಗಲೂ ಪ್ರತಿ ವರ್ಷ ಕೊಡ್ತಾರೆ, ಈ ವರ್ಷ ನೋಡೋಣ. ಅರಮನೆ ನೋಡಿ, ನಾನು ಯಾವತ್ತಾರು ಅರಮನೆ ಒಳಗಡೆ ಎಲ್ಲ ತೋರಿಸ್ತೀನಿ. ಫ್ರೀ ಮಾಡ್ಕೊಂಡು ಅದನ್ನು ವೀಡಿಯೋ ಬಿಡ್ತೀನಿ ಫ್ರೆಂಡ್ಸ್, ಓಕೆನಾ? ಒಳಗಡೆ ಹೋಗ್ತಾಯಿದ್ದೀವಿ. ಪ್ರತಿ ಸತಿ ಅಲ್ಲಿಂದನೇ ಡೈರೆಕ್ಟಾಗಿ ಬಿಡೋರು. ಈ ಸತಿ ಹಿಂಗೆ ರೈಟ್ ಸೈಡಿಗೆ ತಿರುಗಿಕೊಂಡು ಒಳಗಿಂದ ಹೋಗ್ಬೇಕಂತೆ. ಸೊ ಏನೇನೋ ಡುಬಾಕ್ ರೂಲ್ಸ್ ಮಾಡ್ತಾರೆ ಒಂದೊಂದು ವರ್ಷಕ್ಕೆ ಒಂದೊಂದು ಸರಿ. ನಾವೇನೋ ಅಂದ್ಕೊಂಡು ಬರ್ತೀವಿ, ಬಟ್ ಅಲ್ಲಿ ಇನ್ನೇನೋ ಆಗಿರುತ್ತೆ ರೂಲ್ಸು ರೆಗ್ಯುಲೇಷನ್ಸು. ಒಳಗಿಂದ ಹೋಗ್ಬೇಕಂತೆ. ಫಸ್ಟ್ ಅಲ್ಲೇ ಚಪ್ಪಲಿ ಅಂದರೆ ಸ್ಯಾಂಡಲ್ಸ್ ಬಿಟ್ಟು ಹಂಗಿಂದ ಹೋಗ್ಬೋದಿತ್ತು. ಡೈರೆಕ್ಟಿಗೆ ತೋರಿಸ್ತಾ ಇದ್ದೀನಲ್ಲ, ಅಲ್ಲೇ ಹೋಗ್ಬೋದಿತ್ತು ನಾವು ಸ್ಟಾರ್ಟಿಂಗೇ. ಈಗ ಆ ಥರ ಇಲ್ಲ, ಅಲ್ಲಿ ಒಳಗಿಂದ ಹೋಗ್ಬಿಟ್ಟು ಬರಬೇಕಂತೆ ನಾವು. ಸೊ ಜನ ತುಂಬ ಇದ್ದಾರೆ. ಮೇ ಬಿ 1.5 hour ದರ್ಶನನೇ ಆಗುತ್ತೆ ಅನಿಸುತ್ತೆ.
ಫ್ರೆಂಡ್ಸ್, ನಾವು ದೇವ್ರ ದರ್ಶನ ಮಾಡೋಕ್ಕೆ ಬಂದು ಜನ ಜಗಳಾಟ ತಪ್ಪಿದಲ್ಲ, ಅಲ್ಲೂ ಜಗಳ ಕಾಯ್ತಿದ್ದಾರೆ. ನಮಗಿಲ್ಲಿ ಬಿಸಿಲು ಆಗ್ತಿಲ್ಲ, ಅಲ್ಲೇ ಸ್ಟಾಪ್ ಇವ್ರುಗಳೆಲ್ಲ. ಸೊ ನಾನೇ ಮುಂದೆ ನುಗ್ತೀನಿ, ನನ್ನ ಕೈಲಂತೂ ಆಗಲ್ಲ. ಸ್ವಲ್ಪ ಮುಂದೆ ನುಗ್ಬಿಟ್ಟು ಹೋಗ್ತೀನಿ ಅಷ್ಟೇ. ಇನ್ನೂ ಸಂಜೆಗೆ ಇನ್ನೂ ಜಾಸ್ತಿ ಜನ ಆಗಿಬಿಡ್ತಾರೆ. ಜಾಗರಣೆ ಮಾಡೋರು ಹಿಂಗೆ ರಶಲ್ಲೇ ಜಾಗರಣೆ ಮಾಡ್ಬೋದು ಆರಾಮಾಗಿ, ಹಂಗಿರ್ತಾರೆ ಜನ. ಸೊ ಇಲ್ಲೊಂದು ಹುಡುಗ ನಾನು ವೀಡಿಯೋ ಮಾಡೋದೇ ನೋಡ್ಕೊಂಡು ಸ್ಮೈಲ್ ಕೊಡ್ತಾನೆ ಇತ್ತು. ಅವ್ನಿಗೆ ನಿದ್ದೆ ಬಂದರೂ ಸ್ಮೈಲ್ ಕೊಡ್ತಿದ್ದ. ಸೊ ಅವನದು ಒಂದು ಕ್ಲಿಪ್ ಇರಲಿ ಅಂದ್ಬಿಟ್ಟು ಹಾಕಿದ್ದೀನಿ. ಒಳಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಈಗ. ಫ್ರೆಂಡ್ಸ್, ದರ್ಶನ ಮಾತ್ರ ಸೂಪರಾಗಾಯಿತು. ಆ್ಯಕ್ಚುಲಿ ಫೋನ್ ಅಲೋ ಇರಲ್ಲ ಒಳಗಡೆ. ತುಂಬ ಚೆನ್ನಾಗಿತ್ತು. ಸೇಮ್ ನಂಜನಗೂಡಲ್ಲಿರೋ ದೇವ್ರು ನೋಡ್ದಂಗೆ ಆಯಿತು ನನಗೆ. ಚಿನ್ನದ ವರ್ಷಕ್ಕೊಂದ್ಸತಿ ಚಿನ್ನದ ಹಾಕ್ತಾರೆ ಅವರು, ಅದನ್ನು ತಂದು ಹಾಕುವಂಥದ್ದು ತುಂಬ ಚೆನ್ನಾಗಿತ್ತು. ನೀವು ಇನ್ಸ್ಟಾಗ್ರಾಮು ಸೋಷಲ್ ಮೀಡಿಯಾದಲ್ಲೆಲ್ಲ ಬಂದುಬಿಟ್ಟಿದೆ ವರ್ಷಕ್ಕೊಂದ್ಸತಿ ತಂದು ಹಾಕುವಂಥದ್ದು. ಅದು ಒಂದು ಮುಖವಾಡ ಫ್ರೆಂಡ್ಸ್. ವರ್ಷಕ್ಕೊಂದ್ಸತಿ ಅಂತ ಹೇಳಿದ್ನಲ್ಲ, ಇದೇ ವಿಗ್ರಹನ ತರುವಂಥದ್ದು. ಕಲ್ಲು ಹತ್ರ ಬಂದರೆ ಸ್ವಲ್ಪ ತಣ್ಣಗಾಗುತ್ತೆ, ಈಚೆ ಹೋದರೆ ತುಂಬ ಬಿಸಿಲು ಫ್ರೆಂಡ್ಸ್, ಆಗ್ತಾನೇ ಇಲ್ಲ. ನಂಗೆ ಯಾಕೋ ಆವಾಗಲೇ ನಂಗೆ ಹುಷಾರು ತಪ್ಪಾರ ಆಗ್ತಿತ್ತು ಫೀಲು. ಹೆಂಗೋ ಒಂದು ವೀಡಿಯೋ ಮಾಡಿದೆ, ಬಟ್ ವಾಯ್ಸ್ ಪ್ರೊಸೆಸಿಂಗ್ ಆಗಲಿಲ್ಲ ಅಂದ್ಬಿಟ್ಟು ವೀಡಿಯೋನ ಬಿಡಲೇ ಇಲ್ಲ ನಾನು. ಫ್ರೆಂಡ್ಸ್, ನಾನೀಗ ಏನು ತೋರಿಸ್ತಾ ಇದ್ದೀನಿ ಅದು ಪಂಚಲಿಂಗಗಳನ್ನ ಸ್ಥಾಪನೆ ಮಾಡಿರೋವಂಥದ್ದು. ಎಲ್ಲೇ ಹೋದರೂ ಪಂಚಲಿಂಗೇಶ್ವರನೇ ಕಾಣಿಸೋ ಅಂಥದ್ದು. ಅಲ್ಲೇ ನೋಡ್ತಿರ್ಬೋದು, ಅದು ಕರೆಕ್ಟಾಗಿ ಒಂದೊಂದು ವಿಂಡೋಗೆ ಕರೆಕ್ಟಾಗಿ ಅದು ಡೈರೆಕ್ಷನ್ ತೋರಿಸುತ್ತೆ. ಪಂಚಲಿಂಗ ಅಂತ, ಪಂಚಲಿಂಗೇಶ್ವರ ಸ್ವಾಮಿ ಗುಡಿ, ಯಾಗಶಾಲೆ ಅಂತ ಕರೀತಾರೆ ಅದಕ್ಕೆ. ಸೊ ವೀಡಿಯೋ ಮಾಡೋ ಆಗಿಲ್ಲ ಅಂತ ಅವರು ಟ್ವೈಸ್ ಹೇಳಿದ್ದಾರೆ, ಆದರೂ ಮಾಡ್ತಾಯಿದ್ದೀನಿ. ಈಗ ಸ್ಟಾಪ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಮಹಾಲಿಂಗೇಶ್ವರ ಸ್ವಾಮಿ. ಸೊ ಎಷ್ಟು ವಿಶಾಲವಾಗಿದೆ ನೋಡಿ ಜಾಗ. ಸೊ ಫ್ರೆಂಡ್ಸ್, ದೇವ್ರ ದರ್ಶನ ಎಲ್ಲ ಮುಗೀತು. ಈಗ ನಾನು ಈಚೆ ಒಂದು ಮೆಮೊರಿಗಿರಲಿ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ. ನನ್ನ ಮುಖನೇ ಫುಲ್ ಟಯರ್ಡ್ನೆಸ್ ಆಗಿಬಿಟ್ಟಿದೆ. ಸೊ ಎಲ್ಲ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀನಿ. ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ತುಂಬ ರಶ್ ಇತ್ತು, ಬಟ್ ಬೇಕಾಗಿಲ್ಲ ಅಷ್ಟೊಂದು ಲೈನ್ಸು, ಬಟ್ ಇವ್ರುಗಳು ಮಾಡ್ಕೊಂಡಿದ್ದಾರೆ ಲೈನ್ಸು. ಸೊ ಚೆನ್ನಾಗಿತ್ತು ಫ್ರೆಂಡ್ಸ್. ಸೊ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮ್ಯಾ ರಮೇಶ್ ಆಚಾರ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದರ್ಶನ ಮಾತ್ರ ಸೂಪರಾಗಿತ್ತು. ಸೊ ಥ್ಯಾಂಕ್ ಯು ಆಲ್. ಬಾಯ್ ಬಾಯ್. ಬಾಯ್ ಮೇಡಮ್. ಬಾಯ್.